ಸಿದ್ದರಾಮಯ್ಯನವರು ಒಂದು ಹೊಸ ಕಾನೂನನ್ನೇ ತರೋದಕ್ಕೆ ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. RSS ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ ಅದು ಯಾವುದೇ ಖಾಸಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ಅಗತ್ಯ ಅಂತ ಕಾನೂನನ್ನು ತರಲಾಗ್ತಾ ಇದೆ ಅನ್ನುವಂಥದ್ದು. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ 2 ದಿನದ ಬೈಠಕ್ನಲ್ಲೂ ಕೂಡ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬಂದು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಧಾನಿಯಲ್ಲಿ ಮೋಹನ್ ಭಾಗವತ್ 4 ದಿನ ವಾಸ್ತವ್ಯ ಹೂಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 8 ಮತ್ತು 9ರಂದು RSS ಬೈಠಕ್ ನಡೆಯಲಿದೆ. 100 ವರ್ಷ ಶತಾಬ್ದಿ ಪೂರ್ಣ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ RSS ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಬೈಠಕ್ ನಡೆಯಲಿದೆ. 2 ದಿನದ ಬೈಠಕ್ನಲ್ಲೂ ಕೂಡ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬಂದು ಭಾಗವಹಿಸಲಿದ್ದಾರೆ. ಇದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಮೋಹನ್ ಭಾಗವತ್ ಅವರು 4 ದಿನಗಳ ಕಾಲ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ, ಜೊತೆಗೆ ಸರ್ಕಾರ RSS ಟಾರ್ಗೆಟ್ ಮಾಡ್ತಾ ಇದೆಯಾ? ಇವತ್ತು ಪ್ರತಿಭಟನೆಗಳು ಕೂಡ ಆಗ್ತಾ ಇದ್ದಾವೆ RSS ವಿರುದ್ಧ. ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಕಾರಣ ಸ್ಪಷ್ಟವೇ ಇಲ್ಲ. ಏನ್ ನಡೀತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಮತ್ತು RSS ನಡುವೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ಒಂದು ಜಂಜಾಟ ಈಗ RSSನ ಕಡೆ ತಿರುಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಹಲವು ವಿಚಾರಗಳಲ್ಲಿ ಫೇಲ್ಯೂರ್ ಆಗಿದೆ. ಸೊ ಹಾಗಾಗಿ ತಮ್ಮ ಒಂದು ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಈಗ RSS ಬ್ಯಾನ್ ಮಾಡಿ ಅಥವಾ RSS ಚಟುವಟಿಕೆಗಳನ್ನು ನಿಲ್ಲಿಸಿ ಅನ್ನುವಂಥ ವಿಚಾರಗಳನ್ನು ಎಳೆತರುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಸೊ ಅದಕ್ಕೆ ತಕ್ಕಂತೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು CMಗೆ RSS ಬ್ಯಾನ್ ಮಾಡಿ RSS ಚಟುವಟಿಕೆಗಳನ್ನು ನಿಲ್ಲಿಸಿ ಗ್ರೌಂಡ್ಗಳನ್ನು ಕೊಡಬೇಡಿ ಅನ್ನೋಂಥದ್ದು ಒಂದು ಕಡೆ ಪತ್ರವನ್ನು ಬರೆದ್ರೆ, ಮತ್ತೊಂದು ಕಡೆ ಯಾರೆಲ್ಲ RSSನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಅಧಿಕಾರಿಗಳನ್ನು ಕೂಡ ಒಂದು ರೀತಿಯ ತೆಗೆದುಹಾಕಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ PDOವನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚಿತ್ತಾಪುರದಲ್ಲಿ ನಾಳೆ ಭಾಳ ದೊಡ್ಡ ಮಟ್ಟದ ಪಥಸಂಚಲನ ಕಾರ್ಯಕ್ರಮ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಅನುಮತಿಯನ್ನು ಪಡೆದು 6,000 ರೂಪಾಯಿಗಳ ಒಂದು ಜಾಹೀರಾತು ದರವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕಟ್ಟು ಅದರ ಪ್ರತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಪಥಸಂಚಲನ ಮಾಡಲಿಕ್ಕೆ ಪೊಲೀಸರ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಪ್ರತಿಷ್ಠೆಯಾಗಿ ಈಗಾಗಲೇ ತೆಗೆದುಕೊಂಡಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ RSSನ ಪಥಸಂಚಲನ ನಡಿಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಚಿತ್ತಾಪುರದಲ್ಲಿ ಹಾಕಿದ್ದಂಥ ಧ್ವಜವನ್ನು ಕೂಡ ಕೆಳಗಿಳಿಸಿದ್ದಾರೆ. ಜೊತೆಯಲ್ಲಿ ಭಾರತ ಮಾತೆ ಫೋಟೋಗಳನ್ನು ತೆಗೆದುಹಾಕಿದ್ದಾರೆ. ಇಡೀ ರಸ್ತೆಯುದ್ದಕ್ಕೂ ಕೂಡ ಮಾಡಿದಂಥ ಬಂಟಿಂಗ್ಸ್ ಬ್ಯಾನರ್ಸ್ಗಳ ಅಲಂಕಾರವನ್ನು ಕೂಡ ಕಿತ್ತು ಬೆಂಕಿ ಹಾಕಿರ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಗಮನಿಸ್ತಾ ಇದ್ದೇವೆ. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಇದೇ ನಿಟ್ಟಿನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಭಾಳ ದೊಡ್ಡ ಸಂಘರ್ಷಕ್ಕೂ ಕೂಡ ಕಾರಣವಾಗುತ್ತೆ. ನಾಳೆ ಒಂದು ವೇಳೆ ಏನಾದರೂ ಚಿತ್ತಾಪುರದಲ್ಲಿ ಪಥಸಂಚಲನ RSSನ ಪಥಸಂಚಲನಕ್ಕೆ ಅನುಮತಿ ಕೊಡದೆ ಹೋದರೆ ಅಥವಾ ರಸ್ತೆಯಲ್ಲಿ ಅಲಂಕಾರಕ್ಕೆ ಅವಕಾಶ ಮಾಡಿ ಕೊಡದೆ ಹೋದರೆ ನಿಜಕ್ಕೂ ಇದು ಮತ್ತೊಂದು ಸಂಘರ್ಷ ಸ್ವರೂಪಕ್ಕೂ ಕೂಡ ತೆಗೆದುಕೊಳ್ಳೋಗುತ್ತೆ. ಆದರೆ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ RSS ಇದುವರೆಗೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಇದನ್ನೇ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು NSUI ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು ಪ್ರತಿಭಟನೆ ಮಾಡುವಂಥದ್ದು ಮತ್ತು RSS ಕಚೇರಿಗಳನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ಒಂದು ರೀತಿ ರಾಜ್ಯ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಿಲ್ಲ. ಕೇವಲ ಪೊಲೀಸರನ್ನು ಮುಂದಿಟ್ಕೊಂಡು ಪ್ರತಿಭಟನಾಕಾರರನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದೆ ಹೊರತು RSSನ ಬ್ಯಾನ್ ಮಾಡಬೇಕು ಅಥವಾ RSSನ ಕಾರ್ಯಕ್ರಮಗಳನ್ನು ತಮಿಳುನಾಡು ಮಾದರಿಯಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆ ಮಾಡ್ತಾ ಇದೆ. ಆದರೆ ನೇರವಾಗಿ ಏಕಾಏಕಿ ಆ ರೀತಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ RSS ಯಾವುದೇ ರೀತಿಯಾದಂಥ ದೇಶ ವಿರೋಧಿ ಚಟುವಟಿಕೆಗಳನ್ನಾಗಲಿ ಅಥವಾ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಒಂದೇ ಬಾರಿ ಯಾವುದೇ ರೀತಿಯಲ್ಲೂ ಕೂಡ RSS ಬ್ಯಾನ್ ಮಾಡಲಿಕ್ಕೆ ಏಕಾಏಕಿ ಆಗೋದಿಲ್ಲ ಅನ್ನೋಂಥದ್ದು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸ್ವತಃ ಒಪ್ಪಿಕೊಂಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಕೂಡ ಮುಂದಿನ ತಿಂಗಳು ಬರ್ತಾ ಇರೋದ್ರಿಂದ ಅದು ಮತ್ತಷ್ಟು ಪುಷ್ಟಿಗೆ ಕಾರಣವಾಗ್ತಾ ಇದೆ. 4 ದಿನಗಳ ಒಂದು ಬೆಂಗಳೂರಿಗೆ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. 2 ದಿನ ಒಂದು ಇಲ್ಲಿ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಥ್ಯಾಂಕ್ ಯು ಚಂದ್ರ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯನವರು ಒಂದು ಹೊಸ ಕಾನೂನನ್ನೇ ತರೋದಕ್ಕೆ ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. RSS ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ ಅದು ಯಾವುದೇ ಖಾಸಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ಅಗತ್ಯ ಅಂತ
ಕಾನೂನನ್ನು ತರಲಾಗ್ತಾ ಇದೆ ಅನ್ನುವಂಥದ್ದು. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ 2 ದಿನದ ಬೈಠಕ್ನಲ್ಲೂ ಕೂಡ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬಂದು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಧಾನಿಯಲ್ಲಿ ಮೋಹನ್ ಭಾಗವತ್ 4 ದಿನ ವಾಸ್ತವ್ಯ ಹೂಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 8 ಮತ್ತು 9ರಂದು RSS ಬೈಠಕ್ ನಡೆಯಲಿದೆ. 100 ವರ್ಷ ಶತಾಬ್ದಿ ಪೂರ್ಣ, 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ RSS ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಬೈಠಕ್ ನಡೆಯಲಿದೆ. 2 ದಿನದ ಬೈಠಕ್ನಲ್ಲೂ ಕೂಡ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬಂದು ಭಾಗವಹಿಸಲಿದ್ದಾರೆ. ಇದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಮೋಹನ್ ಭಾಗವತ್ ಅವರು 4 ದಿನಗಳ ಕಾಲ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ, ಜೊತೆಗೆ ಸರ್ಕಾರ RSS ಟಾರ್ಗೆಟ್ ಮಾಡ್ತಾ ಇದೆಯಾ? ಇವತ್ತು ಪ್ರತಿಭಟನೆಗಳು ಕೂಡ ಆಗ್ತಾ ಇದ್ದಾವೆ RSS ವಿರುದ್ಧ. ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಕಾರಣ ಸ್ಪಷ್ಟವೇ ಇಲ್ಲ. ಏನ್ ನಡೀತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಮತ್ತು RSS ನಡುವೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ಒಂದು ಜಂಜಾಟ ಈಗ RSSನ ಕಡೆ ತಿರುಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಹಲವು ವಿಚಾರಗಳಲ್ಲಿ ಫೇಲ್ಯೂರ್ ಆಗಿದೆ. ಸೊ ಹಾಗಾಗಿ ತಮ್ಮ ಒಂದು ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಈಗ RSS ಬ್ಯಾನ್ ಮಾಡಿ ಅಥವಾ RSS ಚಟುವಟಿಕೆಗಳನ್ನು ನಿಲ್ಲಿಸಿ ಅನ್ನುವಂಥ ವಿಚಾರಗಳನ್ನು ಎಳೆತರುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥ ಆರೋಪವನ್ನು BJP ಮಾಡ್ತಾ ಇದೆ. ಸೊ ಅದಕ್ಕೆ ತಕ್ಕಂತೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು CMಗೆ RSS ಬ್ಯಾನ್ ಮಾಡಿ, RSS ಚಟುವಟಿಕೆಗಳನ್ನು ನಿಲ್ಲಿಸಿ, ಗ್ರೌಂಡ್ಗಳನ್ನು ಕೊಡಬೇಡಿ ಅನ್ನೋಂಥದ್ದು ಒಂದು ಕಡೆ ಪತ್ರವನ್ನು ಬರೆದ್ರೆ, ಮತ್ತೊಂದು ಕಡೆ ಯಾರೆಲ್ಲ RSSನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಅಧಿಕಾರಿಗಳನ್ನು ಕೂಡ ಒಂದು ರೀತಿಯ ತೆಗೆದುಹಾಕಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಏನು PDOವನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚಿತ್ತಾಪುರದಲ್ಲಿ ನಾಳೆ ಭಾಳ ದೊಡ್ಡ ಮಟ್ಟದ ಪಥಸಂಚಲನ ಕಾರ್ಯಕ್ರಮ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಅನುಮತಿಯನ್ನು ಪಡೆದು 6,000 ರೂಪಾಯಿಗಳ ಒಂದು ಜಾಹೀರಾತು ದರವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕಟ್ಟು ಅದರ ಪ್ರತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಪಥಸಂಚಲನ ಮಾಡಲಿಕ್ಕೆ ಪೊಲೀಸರ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಪ್ರತಿಷ್ಠೆಯಾಗಿ ಈಗಾಗಲೇ ತೆಗೆದುಕೊಂಡಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ RSSನ ಪಥಸಂಚಲನ ನಡಿಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಏನು ಚಿತ್ತಾಪುರದಲ್ಲಿ ಹಾಕಿದ್ದಂಥ ಧ್ವಜವನ್ನು ಕೂಡ ಕೆಳಗಿಳಿಸಿದ್ದಾರೆ. ಜೊತೆಯಲ್ಲಿ ಭಾರತ ಮಾತೆ ಫೋಟೋಗಳನ್ನು ತೆಗೆದುಹಾಕಿದ್ದಾರೆ. ಏನು ಇಡೀ ರಸ್ತೆಯುದ್ದಕ್ಕೂ ಕೂಡ ಮಾಡಿದಂಥ ಬಂಟಿಂಗ್ಸ್ ಬ್ಯಾನರ್ಸ್ಗಳ ಅಲಂಕಾರವನ್ನು ಕೂಡ ಕಿತ್ತು ಬೆಂಕಿ ಹಾಕಿರ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಗಮನಿಸ್ತಾ ಇದ್ದೇವೆ. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಇದೇ ನಿಟ್ಟಿನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಭಾಳ ದೊಡ್ಡ ಸಂಘರ್ಷಕ್ಕೂ ಕೂಡ ಕಾರಣವಾಗುತ್ತೆ. ನಾಳೆ ಒಂದು ವೇಳೆ ಏನಾದರೂ ಚಿತ್ತಾಪುರದಲ್ಲಿ ಪಥಸಂಚಲನ RSSನ ಪಥಸಂಚಲನಕ್ಕೆ ಅನುಮತಿ ಕೊಡದೆ ಹೋದರೆ ಅಥವಾ ರಸ್ತೆಯಲ್ಲಿ ಅಲಂಕಾರಕ್ಕೆ ಅವಕಾಶ ಮಾಡಿ ಕೊಡದೆ ಹೋದರೆ ನಿಜಕ್ಕೂ ಇದು ಮತ್ತೊಂದು ಸಂಘರ್ಷ ಸ್ವರೂಪಕ್ಕೂ ಕೂಡ ತೆಗೆದುಕೊಳ್ಳೋಗುತ್ತೆ. ಆದರೆ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ RSS ಇದುವರೆಗೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಇದನ್ನೇ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು NSUI ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು ಪ್ರತಿಭಟನೆ ಮಾಡುವಂಥದ್ದು ಮತ್ತು RSS ಕಚೇರಿಗಳನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ಒಂದು ರೀತಿ ರಾಜ್ಯ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಿಲ್ಲ. ಕೇವಲ ಪೊಲೀಸರನ್ನು ಮುಂದಿಟ್ಕೊಂಡು ಪ್ರತಿಭಟನಾಕಾರರನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದೆ ಹೊರತು RSSನ ಬ್ಯಾನ್ ಮಾಡಬೇಕು ಅಥವಾ RSSನ ಕಾರ್ಯಕ್ರಮಗಳನ್ನು ತಮಿಳುನಾಡು ಮಾದರಿಯಲ್ಲಿ ಬ್ಯಾನ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆ ಮಾಡ್ತಾ ಇದೆ. ಆದರೆ ನೇರವಾಗಿ ಏಕಾಏಕಿ ಆ ರೀತಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದರೆ RSS ಯಾವುದೇ ರೀತಿಯಾದಂಥ ದೇಶ ವಿರೋಧಿ ಚಟುವಟಿಕೆಗಳನ್ನಾಗಲಿ ಅಥವಾ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಒಂದೇ ಬಾರಿ ಯಾವುದೇ ರೀತಿಯಲ್ಲೂ ಕೂಡ RSS ಬ್ಯಾನ್ ಮಾಡಲಿಕ್ಕೆ ಏಕಾಏಕಿ ಆಗೋದಿಲ್ಲ ಅನ್ನೋಂಥದ್ದು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಕೂಡ ಮುಂದಿನ ತಿಂಗಳು ಬರ್ತಾ ಇರೋದ್ರಿಂದ ಅದು ಮತ್ತಷ್ಟು ಪುಷ್ಟಿಗೆ ಕಾರಣವಾಗ್ತಾ ಇದೆ. 4 ದಿನಗಳ ಒಂದು ಬೆಂಗಳೂರಿಗೆ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. 2 ದಿನ ಒಂದು ಇಲ್ಲಿ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ರೈಟ್, ಥ್ಯಾಂಕ್ ಯು ಚಂದ್ರ ಡೀಟೇಲ್ಸ್ಗಾಗಿ.